ವೆಡ್ನೆಸ್ಡೇ ಮಾರ್ನಿಂಗ್ ರೂಟೀನ್. ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆ ಪೂರಿ, ಸಾಗು ಹಾಗೆ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಬೀಟ್ರೋಟ್ ಪಲ್ಯನ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫಿಲ್ಟರ್ ಕಾಫಿಗೆ ರೆಡಿ ಮಾಡಿಬಿಟ್ಟು ಅದಾಗಿದ್ಮೇಲೆ ಸಾಗು ಮಾಡೋದಕ್ಕೆ ಅಂದ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿ ಬೇಯೋದಕ್ಕೆ ಇಟ್ಬಿಟ್ಟು, ಇನ್ನೊಂದು ಕಡೆ ನಾನಿಲ್ಲಿ ಪೂರಿ ಮತ್ತು ಚಪಾತಿಗೆ ಅಂತೇಳಿ ಹಿಟ್ಟನ್ನು ಕಲಸಿಟ್ಬಿಟ್ಟು ಹಾಗೆ ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಕಟ್ ಮಾಡಿಕೊಂಡು ಬೀಟ್ರೋಟ್ನ ತುರ್ಕೊಂಡು ಇಲ್ಲಿ ನಾನು ಬೀಟ್ರೋಟ್ ಪಲ್ಯ ಮಾಡೋದಕ್ಕೆ ಅಂತ ಒಗ್ಗರಣೆನೂ ಕೂಡ ಹಾಕೊಂಡೆ. ಫಸ್ಟಿಗೆ ಪೂರಿ ಮಾಡ್ಕೊಬಿಟ್ರೆ ಆಮೇಲೆ ಒಂದೊಂದೇ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು ಅಂತ ಹೇಳಿ ನಾನಿಲ್ಲಿ ಫಸ್ಟಿಗೆ ಪೂರಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಲಟ್ಟಿಸ್ಕೊಂಡು ಒಂದೊಂದನ್ನೇ ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಪೂರಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಈ ಥರ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಾಗಿದ್ಮೇಲೆ ಪೂರಿ ಎಲ್ಲನೂ ಬೇಯಿಸ್ಬಿಟ್ಟು ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನೂ ಕೂಡ ಬೇಯಿಸ್ಕೊಂಡೆ. ಪೂರಿಗೆ ಸಾಗು ಅಂತೂ ತುಂಬಾ ಚೆನ್ನಾಗಾಗಿತ್ತು. ನನಗೆ ಯಾವಾಗಲೂ ಅಷ್ಟೇ ಪೂರಿ ಮತ್ತು ಚಪಾತಿ ಏನಾದರೂ ಮಾಡಬೇಕು ಅಂತಂದರೆ ತುಂಬಾ ಲೇಟ್ ಆಗಿಬಿಡ್ತಿತ್ತು ಮತ್ತು ಟೈಮ್ ಕೂಡ ಸಾಕಾಗ್ತಾ ಇರಲಿಲ್ಲ. ಬಟ್ ಇವತ್ತು ಎಲ್ಲ ರೆಸಿಪೀಸ್ ಕೂಡ ಆನ್ ಟೈಮು ಕರೆಕ್ಟಾಗಿ ಆಯಿತು. ಯಕ್ಷಿತ್ ಕೂಡ ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಎಲ್ಲ ಬೇಗ ಆಯಿತು ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್.